ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ದೆಹಲಿಯ ನಂತರದಲ್ಲಿ ಇದೀಗ ಬೆಂಗಳೂರಿನಲ್ಲಿಯೂ ಕೂಡ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. 15,000 ಶಿಕ್ಷಕರ ನೇಮಕಾತಿಗೆ ವಿರೋಧ ಮಾಡಿ ಆಗುವಂತಹ ಪ್ರತಿಭಟನೆ ಇದು. ಜುಲೈ 28ರಂದು ಅಂದರೆ ನಾಡಿದ್ದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನ ಮಾಡೋದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ. ಅಧಿಸೂಚನೆಯಲ್ಲಿ ಗೊಂದಲ ಇದೆ ಅನ್ನುವಂಥ ಆಕ್ರೋಶಗಳು ಕೇಳಿಬರ್ತಾ ಇದೆ. ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ನೇತೃತ್ವದಲ್ಲಿ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯನ್ನ ಸರಿಪಡಿಸಿ ಅನ್ನುವಂತಹ ಒತ್ತಾಯ ಕೇಳಿಬಂದಿದೆ. ಶಿಕ್ಷಣ ಇಲಾಖೆಯಿಂದ ಏನು 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ದಾರೆ, ಆ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಇದೆ. ಅಂದ್ರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ ಅಲ್ಲಿ ಇನ್ಕ್ಲೂಡಿಂಗ್ ಅಂದ್ರೆ ದೈಹಿಕ ಶಿಕ್ಷಕರದಿರ್ಬೋದು, ಆ ಒಂದು ನಂಬರ್ ಆಫ್ ಪೋಸ್ಟ್ PSTR ಪೋಸ್ಟ್ ಇರ್ಬೋದು, ಮತ್ತೆ ಮ್ಯೂಸಿಕಲ್ ಟೀಚರ್ಸ್ ಇಲ್ಲ. ಎಷ್ಟೋ ಜನ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ನೋಟಿಫಿಕೇಶನ್ಸ್ ಅಲ್ಲಿ ಮ್ಯೂಸಿಕಲ್ ಟೀಚರ್ಸ್ ಕರೆದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಅದರಲ್ಲಿ ಎಷ್ಟೋ ಬಯೋಟೆಕ್ನಾಲಜಿ ಲಾಸ್ಟ್ ಟೈಮ್ ಇತ್ತು, ಬಯೋಟೆಕ್ನಾಲಜಿ ಆಸ್ಪಿರೆಂಟ್ಸ್ಗೂ ಅದ್ರಲ್ಲಿ ಅವಕಾಶ ಕೊಟ್ಟಿಲ್ಲ. ಬಯೋಕೆಮಿಸ್ಟ್ರಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀರಾ. ಮತ್ತೆ BCom ಮಾಡಿರೋರಿಗೆ B.Ed ಅವಕಾಶ ಇದೆ. TET ಗೆ ಅವಕಾಶ ಕೊಟ್ಟಿದ್ದಾರೆ, CET ಗೆ ಅವಕಾಶ ಕೊಟ್ಟಿಲ್ಲ. CET ಗೆ ಕೋರ್ಟ್ ಆರ್ಡರ್ ಕೂಡ ಇದ್ರೂ ಕೂಡ ಇವ್ರು ಅವಕಾಶ ಕೊಡ್ತಾ ಇಲ್ಲ. ಇದನ್ನೆಲ್ಲ ಕಂಪೈಲ್ ಮಾಡ್ಕೊಂಡು ಅಂದ್ರೆ ಇದನ್ನೆಲ್ಲ ಸೇರಿಸಿ ಒಂದು ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ಕ್ಲೂಡಿಂಗ್ ಅಂದ್ರೆ ಏನೊಂದು ಪರ್ಸೆಂಟೇಜ್ ಮುಂಚೆ ಆಬ್ಜೆಕ್ಟಿವ್ ಟೈಪ್ ಇತ್ತು ಶಿಕ್ಷಣ ಇಲಾಖೆಯಿಂದ, GPSTR ಬಿಟ್ಟು ಇವಾಗ ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಡಿಸ್ಕ್ರಿಪ್ಟಿವ್ ತೆಗಿಬೇಕು, ಆಬ್ಜೆಕ್ಟಿವ್ ಅಷ್ಟೇ ಇರ್ಬೇಕು ಅಂತ ಹೇಳಿ ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲೂ ಇಲ್ಲ. ಹಂಗಾಗಿ ತುಂಬಾ ಜನ ಸ್ಟೂಡೆಂಟ್ಸ್ ಏನೇ ಸಮಸ್ಯೆ ಇದ್ರು ಓವರ್ ಆಲ್ 50% ಮೇಲೆ ಅಂದ್ರೆ ಸಾಮಾನ್ಯ ಶಿಕ್ಷಕರಂತೆ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರ. ಮತ್ತೆ ಕಲ್ಯಾಣ ಕರ್ನಾಟಕದಿಂದ PSTR ಅಂದ್ರೆ HK ಮತ್ತೆ ನಾನ್ HK ಎರಡೂನು PSTR ಪೋಸ್ಟ್ ಜಾಸ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದನೂ ನಾವು ಹೋರಾಟ ಮಾಡ್ತಾ ಇದೀವಿ. ಅದು ಕೂಡ ನಾವು ಈ ಒಂದು 28ನೇ ತಾರೀಕಿನ ಹೋರಾಟ ಮಾಡ್ತಿದ್ವಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ. ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಶಿಕ್ಷಣ ಇಲಾಖೆಯಿಂದ ಏನೇನ್ ಸಮಸ್ಯೆ ಇದೆ ಎಲ್ಲದಕ್ಕೂ ಮುಕ್ತವಾಗಿ ಅದರ ಎಲ್ಲ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ಇದೇ ತಿಂಗಳು ಅಂದ್ರೆ ಜುಲೈ 28ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಲ್ಲಿರುವಂತಹ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. ಎಲ್ಲ ಆಸ್ಪಿರೆಂಟ್ಸ್ ದಯವಿಟ್ಟು ಬರ್ಬೇಕಂತ ಹೇಳಿ ಬರ್ತಾ ನಿಮ್ಮ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ಲೆಟರ್ ಮುಖಾಂತರ ನೀವು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು. ಅಬ್ಜೆಕ್ಷನ್ ಎಷ್ಟು ಜನ ಬರ್ತೀರಾ ಅಷ್ಟು ಜನ ಅಬ್ಜೆಕ್ಷನ್ ಕೊಡೋಣ ಡಿಪಾರ್ಟ್ಮೆಂಟ್ಗೆ. ಯಾಕೆಂದ್ರೆ ಇದೇ ತಿಂಗಳು 30ನೇ ತಾರೀಕು ಕೊನೆ ಡೇಟ್ ಇರೋದ್ರಿಂದ ಈ ಒಂದು ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ಈ ಒಂದು ಶಿಕ್ಷಣ ಇಲಾಖೆಯಿಂದ ಮಾನ್ಯ ಅಂದ್ರೆ ಶಿಕ್ಷಣ ಸಚಿವರು ಇಲ್ಲದೆ ಇರೋ ಕಾರಣ ಇಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಿದೆ. ಮತ್ತೆ ನಾನು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ಗೂ ಮೀಟ್ ಮಾಡಿ ಹೇಳಿದ್ವಿ ಇದೆಲ್ಲ ಈ ತರ ಇಲ್ಲ, ಈ ಸಮಸ್ಯೆ ಇದೆ ಅಂತ.